ಹೆಲ್ಪ್ ಅಂತ ಅಲ್ಲಿಯ NRIಗಳು ಇನ್ನುಳಿದವರು ಮಾಡ್ತಾ ಇದ್ದಾರಪ್ಪ ಹಿಂದೂ ಸಮುದಾಯಕ್ಕೆ ಸಮಾಜಕ್ಕೆ. ಅದು ಅವ್ರಿಗೂ ಸಹಿತ ತೊಂದರೆ ತರುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಬಾರ್ದು ಅನ್ನೋದು ಈ ಒಂದು ವಿಡಿಯೋದ ಕಳ್ಕಳಿ. ಯಾಕಪ್ಪ ಅಂತಂದ್ರೆ RSS ಹೌದು ಇರ್ಬೋದು, ಆದ್ರೆ ನಮ್ಮ ಕಾಲ ತನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಬದಲು ಮಾಡಿದಷ್ಟು ಒಳ್ಳೇದಾಗ್ಬೋದು ಅಂತ ಒಂದು ಲೆಕ್ಕ. ಯಾಕಂದರೆ ಮುಖ್ಯ ಡೆವಲಪ್ಮೆಂಟ್, ಮುಖ್ಯ ಆರ್ಥಿಕ ಅಭಿವೃದ್ಧಿ ಇದು ಆಗುವಂಥದ್ದು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಅಂತಾರಾಷ್ಟ್ರೀಯ ಆತ್ಮೀಯತೆಯನ್ನು ಉಳಿಸ್ಕೋಬೇಕಾಗಿದೆ. ಆದರೆ ಬರುವ 29ನೇ ತಾರೀಕಿನಿಂದ ಈ ನ್ಯೂಯಾರ್ಕ್ನಲ್ಲಿ ನಡೀತಿರುವಂಥ ಸಭೆ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದು, ಅದನ್ನು ಆದಷ್ಟು ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಆ ಸಭೆ ನಡೆಗೂಡುವುದು ಅನ್ನೋದು ಅಲ್ಲಿಯ ಲೋಕಲ್ ರಾಜಕಾರಣಿಗಳು, ಅದರಲ್ಲೂ ಮುಖ್ಯವಾಗಿ ಡೆಮೊಕ್ರೆಟಿಕ್ ಪಕ್ಷದ ಅಭಿಪ್ರಾಯ ಆಗ್ಯದ. ಇನ್ನೇನು ಆಗ್ಬೋದು ಇದಕ್ಕೆ ಬರಾಕ್ ಒಬಾಮಾ ವಿರೋಧ ಪಕ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಈ ಮೋಹನ್ ಭಾಗವತರು ಅಲ್ಲಿ ಭಾಗವಹಿಸಬಾರದು ಅಂತೇಳಿ ನೋಡೋಣ ಏನಾಗ್ತದೆ ಒಂದು ಮುಂದಿನ ದಿನಗಳಲ್ಲಿ. ಆದರೆ ಅತಿ ಯಾವುದೂ ಆಗಬಾರ್ದು ಅನ್ನೋದು ಇಲ್ಲಿ ನಾವು ನೆನಪಿಡಬೇಕಾಗಿದೆ. ಯಾಕೆ ಅತಿ ಹಿಂದುತ್ವ ಆಯಿತು, ಅತಿ ಮುಸ್ಲಿಮತ್ವ ಆಯಿತು, ಯಾವುದೋ ಅತಿ ಆದರೂ ಅದು ಒಂದಿಲ್ಲ ತೊಂದರೆ ಕೊಡೋದು ಗ್ಯಾರಂಟಿ ಅನ್ನೋದು ಈ ಘಟನೆಯಿಂದ ಡೆವಲಪ್ಮೆಂಟಿಂದ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕಾಂಗಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.